ಅರಿವನ್ನು ಮೂಡಿಸುವಂತ ಒಂದು ಸಮುದಾಯವಾಗಿ ಸಂವಿಧಾನದ ಬಗ್ಗೆ, ಇಲ್ಲಿನ ಕಾನೂನುಗಳ ಬಗ್ಗೆ, ನಮ್ಮ ಹಕ್ಕುಗಳ ಬಗ್ಗೆ ನಾವು ಏನು ಮಾಡಬೇಕು ಅಂತ ಹೇಳಿ ತಿಳಿಸಿಕೊಟ್ಟಂತ ಒಂದು ಸಂಘಟನೆಯಾಗಿದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ನಾವು ಮುಸ್ಲಿಂ ಸಮುದಾಯವನ್ನ ಪ್ರಜ್ಞಾವಂತಿಗೆ ಮೂಡಿಸಿ ಅವರಿಗೆ ಸಂಘಟಿಸಿ ಅವರಿಗೆ ನಾಯಕತ್ವವನ್ನು ಕಲಿಸಿಕೊಟ್ಟೆವು. ನಾವು ಮುಸ್ಲಿಂ ಸಮುದಾಯಕ್ಕೆ ಸಬಲೀಕರಣಕ್ಕಾಗಿ ತ್ಯಾಗ ಮತ್ತು ಶಿಸ್ತು ಏನಂತ ನಾವು ಕಲಿಸಿಕೊಟ್ಟೆವು. ನಾವು ದಮನಿತ ವರ್ಗಗಳಾದಂಥ ದಲಿತರಿಗೆ, ದಮನಿತ ವರ್ಗಗಳಾದಂಥ ಆದಿವಾಸಿ ಬುಡಗಟ್ಟುಗಳಿಗೆ, ದಮನಿತ ವರ್ಗಗಳಾದಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಧ್ವನಿಯಾಗಿ ಮೂಡಿಬಂತ ಸಂಘಟನೆಯಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮೂಡಿ ಬಂದೆವು. ಇಂದು ಮುಸ್ಲಿಂ ಸಮುದಾಯ ಒಂದು ಶಕ್ತಿಯಾಗಿ ಬರುತ್ತಿದೆ, ಅದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹೆಸರಲ್ಲಿ. ಇದು ಒಂದು ಬಲಿಷ್ಠ ಸಂಘಟನೆಯಾಗಿ ಒಂದು ದಮನಿತರ ಧ್ವನಿಯಾಗಿ ಮೂಡಿ ಬರ್ತಾ ಇದೆ. ಪಾಪ್ಯುಲರ್ ಫ್ರಂಟ್ ಅಂದ್ರೆ ಅದಕ್ಕಿರುವಂತಹ ತತ್ವ ಏನು, ಅದರ ಸಿದ್ಧಾಂತಗಳೇನು, ಅದುವೇ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಪಾದಿಸಿದಂತಹ ನಮ್ಮ ದೇಶದ ಸಂವಿಧಾನದಲ್ಲಿ ಕೊಟ್ಟಂತಹ ತತ್ವ ಆಗಿರ್ತದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಅನುಸರಿಸುವಂತಹ ಮಾದರಿ ಯಾವುದು ಅಂದ್ರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದಂತಹ ಮಾನವೀಯತೆ ಮತ್ತು ಹೋರಾಟ ಮತ್ತು ಸಮಾಜ ನಿರ್ಮಾಣದ ಹಾದಿ ಏನಿದೆ ಅದೇ ನಮ್ಮ ಹಾದಿಯ ಮಾದರಿಯಾಗಿರ್ತದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹೋರಾಟ ಏನಿದೆ ಅದೇ ನಮ್ಮ ದೇಶದ, ನಮ್ಮ ನಾಡಿನ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ರಣರಂಗದಲ್ಲಿ ಶಹೀದ್ ಆದಂತ ಟಿಪ್ಪು ಸುಲ್ತಾನ್, ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ನ ಶಹೀದ್ ಆಗಿರ್ತದೆ ನಮಗೆ ಮಾದರಿ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತಹ ಎಲ್ಲ ಆ ತತ್ವಗಳಿಗೆ ಹೋರಾಡುವಂತ ಸಂಘಟನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿಕೊಟ್ಟಂತ ದಾರಿಯಲ್ಲಿ ಸಾಗುವಂತ ಸಂಘಟನೆ ಆಗಿರ್ತದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಶಹೀದ್ ಆಗಿದ್ದಾರೆ ನ್ಯಾಯಕ್ಕಾಗಿ, ಭೂಮಿಗಾಗಿ. ಆ ರೀತಿಯಲ್ಲಿ ಶಹೀದ್ ಆಗುವಂತ ಒಂದು ಸಂಘಟನೆ ಆಗಿರ್ತದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಇದು ತಿಳಿದಿರಲಿ, ಇದು ದೇಶಕ್ಕೆ ಒಂದು ಶಕ್ತಿಯಾಗಿ ಬರುವಂತ ಒಂದು ಸಂಘಟನೆ ಆಗಿದೆ. ಪಾಪ್ಯುಲರ್ ಫ್ರಂಟ್ ಅನ್ನು ದಮನಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ಮಾಧ್ಯಮಗಳು, ಇವತ್ತು ಇಂಟೆಲಿಜೆನ್ಸ್ ಬ್ಯೂರೋಗಳು, ಸರ್ಕಾರದಲ್ಲಿರುವಂತಹ ಕೆಲವು ಷಡ್ಯಂತ್ರಕಾರಿ ಶಕ್ತಿಗಳು ಪಾಪ್ಯುಲರ್ ಫ್ರಂಟ್ ಅನ್ನು ಬ್ಯಾನ್ ಮಾಡ್ತದಂತೆ ಹೆದರಿಸ್ತಾ ಇದೆ. ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಈ ನೆಹರು ಮೈದಾನದಲ್ಲಿ ಜನಸಾಗರ ಹರಿದು ಬಂದಿದೆ. ಈ ಇಷ್ಟೊಂದು ಸಂಖ್ಯೆಯಲ್ಲಿ ಜನಸಾಗರ ಬಂದಿದ್ದು ನಮಗೆ ಯಾವತ್ತೂ ನಮಗೆ ಕಂಡಿಲ್ಲ. ಇದನ್ನು ದಮನಿಸಲಿಕ್ಕೆ, ಇದನ್ನು ತಡೆಯಲಿಕ್ಕೆ, ಬ್ಯಾನ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಒಂದು ವೇಳೆ ಬ್ಯಾನ್ನ ಮೂಲಕ ನಮಗೆ ಹೆದರಿಸುವುದಾದ್ರೆ ಖಂಡಿತವಾಗಿಯೂ ಜನ ಬಿಡುವುದಿಲ್ಲ. ಬೆಂಗಳೂರು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅನುಮತಿ ಕೇಳಲಿಕ್ಕೆ ಹೋದಾಗ ಅಲ್ಲಿನ ಪೊಲೀಸ್ ಅಧಿಕಾರಿಯಾಗಿರುವಂತಹ DGP ಅವರ ಹೆಸರು ಸಿದ್ದರಾಮಪ್ಪ ಅಂತ ಹೇಳಿ, ಅವರು ನಮ್ಮ ಹತ್ರ ಹೇಳಿದ್ರು ಪಾಪ್ಯುಲರ್ ಫ್ರಂಟ್ ಜೊತೆಗೆ ನಾವು ಮಾತಾಡುವುದಿಲ್ಲ ಅಂತ ಹೇಳಿದ್ರು. ಸಿದ್ದರಾಮಪ್ಪರವರೇ, ನೀವೊಬ್ಬ ಪೊಲೀಸ್ ಅಧಿಕಾರಿ ಅಂತ ನೆನಪಿರಲಿ. ಈ ದೇಶದ ಜಾತ್ಯತೀತ ತತ್ವವನ್ನು ನೀವು ಮನ್ನಿಸಬೇಕು ಅಂತ ನೆನಪಿರಲಿ. 4 ಗೋಡೆ ಮಧ್ಯೆ ನೀವು ನಮ್ಮೊಂದಿಗೆ ಮಾತಾಡುವುದನ್ನು ಹೇಳಿದ್ರಲ್ಲ, ಸಹಸ್ರಾರು ಸಂಖ್ಯೆ ಮುಂದೆ ಸಿದ್ದರಾಮಪ್ಪನವರ ಆ ಕೋಮುವಾದ ಭಾವ ನಾವು ಎತ್ತು ತೋರಿಸಿದ್ದೇವೆ, ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. DCP ಸಿದ್ದರಾಮಪ್ಪನವರಿಗೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ಅವರಿಗೆ ಈ ವಿಡಿಯೋ ಮೂಲಕ ತಿಳಿಸಿಕೊಡ್ಲಿ ಹೇಳಿ. ಕೋಣೆಯಲ್ಲಿ ನೀವು ಹೇಳಿದ್ದು ನಮ್ಮನ್ನು ನೀವು ಮಾತಾಡುವುದಿಲ್ಲ, ಮುಖ ತಿರುಗಿಸಿ ಕುಳಿತಿದ್ದೀರಲ್ಲ, ಇವತ್ತು ಜನಸಾಮಾನ್ಯ ಸಾಗರದ ಮುಂದೆ ನಾವು ಹೇಳ್ತಾ ಇದ್ದೇವೆ, ಸಿದ್ದರಾಮಪ್ಪನಂತವರ ಕೋಮುವಾದಿ ಅಧಿಕಾರಿ ನಮ್ಮನಿಗೆ ಯಾವುದೇ ಕಾರಣ ಇಲ್ಲದೆ ಬೆಂಗಳೂರಲ್ಲಿ ಅನುಮತಿ ಕೊಡಲಿಲ್ಲ. ಇವತ್ತು ಹೇಳಿದ್ದೇವೆ, ಎಲ್ಲೆಲ್ಲೂ ಹೇಳಿದ್ದೇವೆ. ನೀವು ಯಾವ ರೀತಿಯಲ್ಲಿ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋರಾಟದಿಂದ ಹಿಂದೆ ಸರಿಯವರಲ್ಲ. ಪಾಪ್ಯುಲರ್ ಫ್ರಂಟ್ ಅಂದ್ರೆ ಒಂದು ಕ್ಷಣಿಕ ಪ್ರೋಗ್ರಾಮ್ಗೆ ಇರುವವರಲ್ಲ. ಹೋರಾಟವೇ ನಮ್ಮ ಜೀವನ. ಟಿಪ್ಪು ಸುಲ್ತಾನ್ ಶಹೀದ್ ಆದ ಹಾಗೆ ನ್ಯಾಯಕ್ಕಾಗಿ ನಾವು ಶಹೀದ್ ಆಗಲಿಕ್ಕೆ ಸಿದ್ಧರಾಗಿದ್ದೀವಿ. ಹಾಗಾಗಿ ಪಾಪ್ಯುಲರ್ ಫ್ರಂಟ್ ಅನ್ನು ಅಡಗಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಭಯೋತ್ಪಾದಕ ಸಂಘಟನೆಯಲ್ಲ, ಬಾಂಬು ಸ್ಫೋಟಗಳನ್ನು ಮಾಡಿ ಮುಸ್ಲಿಮರ ತಲೆಗೆ ಕಟ್ಟುವಂತಹ RSS ನಂತ ಸಂಘಟನೆಯಲ್ಲ. ಇದು ದಲಿತರ ಪರವಾಗಿ, ಇದು ಅಲ್ಪಸಂಖ್ಯಾತರ ಪರವಾಗಿ, ಕ್ರೈಸ್ತರ ಪರವಾಗಿ, ಆದಿವಾಸಿಗಳ ಪರವಾಗಿ, ರೈತರ ಪರವಾಗಿ ಧ್ವನಿ ಎಬ್ಬಿಸುವಂತಹ ಸಂಘಟನೆ. ಮೈಸೂರಲ್ಲಿ ನೀವು ಲಾಠಿ ಚಾರ್ಜ್ನ ಮೂಲಕ ನಮ್ಮನ್ನು ಓಡಿಸಲಿಕ್ಕೆ ಪ್ರಯತ್ನ ಪಟ್ರಿ, ಸಾಧ್ಯವಾಗಿಲ್ಲ. ಪೊಲೀಸ್ ಅಧಿಕಾರಿ ಹೇಳಿದ್ರು, ನಾವು ಕರ್ನಾಟಕದಲ್ಲಿ ಪಾಪ್ಯುಲರ್ ಫ್ರಂಟ್ ಕತೆ ಮುಗಿಯಿತು, ನಾವು ಮೈಸೂರಲ್ಲಿ ಆ ಫೌಂಟೈನ್ ಸರ್ಕಲ್ ಮಾಡಿದ ಲಾಠಿ ಚಾರ್ಜ್ನ ಮೂಲಕ ಅಂತ. ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ತಿಳಿದಿರಲಿ, ಲಾಠಿ ಚಾರ್ಜ್ ಮಾಡಿದ ನಂತರ ಸಂಘಟನೆಗೆ ಜನ ಜಾಸ್ತಿ ಸೇರಿದ್ರು. ಪೇಪರ್ನಲ್ಲಿ ನೀವು ಬ್ಯಾಂಡ್ ಆರ್ಗನೈಸೇಷನ್ ನಿಷೇಧಿತ ಸಂಘಟನೆ ಹೇಳ್ತಾ ಇದ್ದೀರಲ್ಲ, ಅದರ ನಂತರ ಹೆಚ್ಚು ಜನ ನಮ್ಮ ಸಂಘಟನೆಗೆ ಸೇರಿದ್ರು. ನಾವು ಕಳೆದ ತಿಂಗಳು ಮಾಡಿದ ಸದಸ್ಯತ್ವ ಅಭಿಯಾನದಲ್ಲಿ 5,000ಕ್ಕೂ ಹೆಚ್ಚು ಮಂದಿ ನಂಗ ಸಂಘಟನೆ ಸೇರಿದ್ರು. ತಿಳಿದಿರಲಿ,
ಹಾಗಾಗಿ ಮಳೆ ಬರಲಿ, ಸಿಡಿಲಿರಲಿ, ಪಾಪ್ಯುಲರ್ ಫಂಡ್ ಸಮಾರಂಭಕ್ಕೆ ಜನರಿಂದ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಲಾಠಿ ಇರಲಿ, ನಿಷೇಧದ ಮಾತಿರಲಿ, ಪಾಪ್ಯುಲರ್ ಫಂಡ್ ಅನ್ನು ಎಲ್ಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ಹರಿಯುತ್ತಿರುವ ಜನಪ್ರವಾಹ ಆಗಿರ್ತದೆ. ಹಾಗಾಗಿ ಪಾಪ್ಯುಲರ್ ಫಂಡ್ ಅಂದ್ರೆ ಏನು ಅಂತ ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಇನ್ನು ಮುಂದೆ ಈ ದೇಶವನ್ನ ಒಂದು ಸಬಲೀಕರಣ, ಒಂದು ನಯಾ ಹಿಂದೂಸ್ತಾನ್. ಕೆಲವು ವರ್ಷಗಳ ಹಿಂದೆ ಈ ನೆಹರು ಮೈದಾನದಲ್ಲಿ ಕೂಡ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಮಂಗಳೂರಿನಲ್ಲಿದ್ದಂಥ ಕೋಮುವಾದಿ ಪೊಲೀಸ್ ಅಧಿಕಾರಿ ಬದಲಾಗಿ ಇವತ್ತು ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಮೆಚ್ಚುಗೆ ಇದೆ ನಮಗೆ. ಒಳ್ಳೆ ಪೊಲೀಸ್ ಅಧಿಕಾರಿ ಅಂತ ನಾವು ಹೇಳಬೇಕು. ಯಾಕೆಂದ್ರೆ ಈಗಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಜಾತ್ಯತೀತ ಏನಂತ ಅರ್ಥ ಆಗಿದೆ, ಅವರಿಗೆ ಗೊತ್ತಿದೆ. ಹಾಗಾಗಿ ನಾವು ಈ ಮೈದಾನವನ್ನು ಕೇಳಿದಾಗ ಕಳೆದ ಸಲ ಮಾಡಿದಷ್ಟು ತೊಂದರೆ ಕೊಡ್ಲಿಲ್ಲ ಅಷ್ಟೇ. ಆದ್ರೆ ಇನ್ನು ಮುಂದೆ ಎಲ್ಲವೂ ಸರಿಯಾಗಬಹುದು ಅಂತ ನಾನು ಭಾವಿಸ್ತೇನೆ. ಬಹಳಷ್ಟು ಜನ ಬದಲಾಗಿದ್ದಾರೆ. ಒಂದು ಸಣ್ಣ ಸಂಘಟನೆಯಾಗಿ ಪಾಪ್ಯುಲರ್ ಫಂಡ್ ಅನ್ನ ಇವತ್ತು ಬಹಳ ತಾತ್ಸಾರ ಮನೋಭಾವದಿಂದ ನೋಡುತ್ತಿದ್ದವರು ಇವತ್ತು ಪಾಪ್ಯುಲರ್ ಫಂಡ್ ನ ಶಕ್ತಿ ಏನಂತ ಗೊತ್ತಾಗಿದೆ ಅವರಿಗೆ. ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಪಾಪ್ಯುಲರ್ ಫಂಡ್ ಇದೆ. ಎಲ್ಲೆಲ್ಲ ನಾವು ಹೋಗ್ತೀವಿ, ಎಲ್ಲರೂ ಜನ ಮುಕ್ತ ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನೆಲ್ಲರನ್ನೂ ಕೂಡ ಪಾಪ್ಯುಲರ್ ಫಂಡ್ ನಲ್ಲಿ ಸೇರಿಸಬೇಕು. ಈ ದೇಶವನ್ನು ಬದಲಾಯಿಸಬೇಕಾದ್ರೆ, ಈ ದೇಶವನ್ನು ನಾವು ಎಲ್ಲ ಸಮುದಾಯದ ಜನರಿಗೆ ಸಮಾನ ಹಕ್ಕುಗಳು ಸಿಗುವ ರೀತಿಯಲ್ಲಿ ಒಂದು ಹೊಸ ಹಿಂದೂಸ್ತಾನವನ್ನು ಕಟ್ಟಬೇಕಾದ್ರೆ ಪಾಪ್ಯುಲರ್ ಫಂಡ್ ನ ಜೊತೆಗೆ ಸೇರಬೇಕು. ದಲಿತ ಸಂಘಟನೆಗಳ ಜೊತೆ ಕೈ ಜೋಡಿಸಬೇಕು. ದಲಿತ ಮತ್ತು ಮುಸ್ಲಿಂ ಶಕ್ತಿಗಳು ಒಂದಾದ್ರೆ ಈ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿರ್ತದೆ. ನಾವಾಗಿರ್ತದೆ ದೇಶದ ಆಡಳಿತಾಧಿಕಾರಿಗಳು. ಹಾಗಾಗಿ ಪಾಪ್ಯುಲರ್ ಫಂಡ್ ಅನ್ನು ನಾವೊಂದು ಹೊಸ ದೃಷ್ಟಿಕೋನದಿಂದ ನಾವು ಇವತ್ತು ಜನರ ಮುಂದೆ ತಂದಿದ್ದೇವೆ. ನಮ್ಮ ದೇಶದ ಒಂದು ಭವಿಷ್ಯದ ಆಶಾಕಿರಣ ಪಾಪ್ಯುಲರ್ ಫಂಡ್ಗೆ ತಾವೆಲ್ಲರೂ ಕೈ ಜೋಡಿಸಬೇಕು. ಇನ್ನು ಮುಂದೆ ತಾವು ಮತ್ತು ತಮ್ಮ ಮಕ್ಕಳನ್ನು ಪಾಪ್ಯುಲರ್ ಫಂಡ್ ಜೊತೆಗೆ ಸೇರಿಸಬೇಕು. ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನೀವು ಯಾವುದಾದ್ರೂ ಮುಸ್ಲಿಂ ಸಂಘಟನೆಗಳ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನೋಡಿ, ಈ ರೀತಿಯ ಒಂದು ಶಿಸ್ತುಬದ್ಧವಾದ ಮಹಿಳೆಯರು ಕೂತ್ಕೊಂಡಿದ್ದು ಎಲ್ಲಾದ್ರೂ ಕಂಡಿದ್ದೀರಾ? ಇಲ್ಲ. ಅದು ಪಾಪ್ಯುಲರ್ ಫಂಡ್ ಆಫ್ ಇಂಡಿಯಾದಿಂದ ಸಾಧ್ಯವಾಗಿದೆ. ಹಾಗಾಗಿ ಈ ದೇಶ, ಒಂದು ಸಮುದಾಯ, ಈ ಮುಸ್ಲಿಂ ಸಮುದಾಯ, ಇಲ್ಲಿನ ಸಮಾಜ ನಮ್ಮ ದೇಶವನ್ನ ಒಂದು ಭವಿಷ್ಯತ್ನಲ್ಲಿ ಶಕ್ತಿಯುತವಾದಂತಹ ಸಾಮಾಜಿಕ ನ್ಯಾಯದ ಮೇಲೆ ರಾಷ್ಟ್ರ ಕಟ್ಟಲಿಕ್ಕೆ ಬೇಕಾದಂತಹ ಒಂದು ಸಮುದಾಯವಾಗಿ ಪಾಪ್ಯುಲರ್ ಫಂಡ್ ಆಫ್ ಇಂಡಿಯಾ ಪ್ರಯತ್ನಿಸ್ತಾ ಇದೆ. ತಾವೆಲ್ಲರ ಜೊತೆಗೆ ಸೇರಬೇಕು. ಇದಕ್ಕೆ ತಾನುಮಾನದಿಂದ ಯಾವತ್ತೂ ಸಹಾಯ ಮಾಡಬೇಕು ಅಂತೇಳಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಾಹಿರ್ ದವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಮ್ಮ ಈ ಒಂದು ಪಾಪ್ಯುಲರ್ ಫಂಡಿನ ಈ ಸಮಾವೇಶಕ್ಕೆ ಕರೆಗೆ ಹೋಗೊಟ್ಟು ಬಂದಂತಹ ಸಮಸ್ತ ಬಾಂಧವರಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆ ಅರ್ಪಿಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ, ಹಲವು ದಿನಗಳಿಂದ ಹಗಲಿರಳೆನ್ನದೆ ದುಡಿದಂತಹ ಸಹೋದರ ಸಹೋದರಿಯರೆಲ್ಲರಿಗೂ ನಾವು ಒಂದೇ ಮಾತಿನಲ್ಲಿ ಕೃತಜ್ಞತೆ ಅರ್ಪಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೊನೆಗಾಯಿಸ್ತಾ ಇದ್ದೇವೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.